ರೆಕಾರ್ಡ್ ಮಾಡೋಣ. ಹಾಂ, ಈಗ ನಾವು ಲಿಪಿಯನ್ನು ಹುಟ್ಟಾಕ್ತೇವೆ ಅನ್ನುವಂಥದ್ದು ಅಥವಾ ಕಂಡುಹಿಡಿತೇವೆ ಅನ್ನುವಂಥದ್ದು ಒಂದು ಭ್ರಮೆ. ಅದು ಯಾಕೆ ಆಗೋದಿಲ್ಲ ಅಂತಂದರೆ, ಈಗ ನನಗೆ ಇಂಗ್ಲೀಷು ಬರುತ್ತೆ, ಕನ್ನಡನೂ ಬರುತ್ತೆ, ಹಿಂದಿನೂ ಬರುತ್ತೆ. ಈ 3 ಬಗೆಯ ಲಿಪಿಗಳು ನನಗೆ ಗೊತ್ತಿದ್ದಾವೆ. ಆದ್ದರಿಂದ ನಾನು ಈ ಯಾವುದಾದ್ರೂ ಒಂದು ಲಿಪಿಯ ನಮ್ಮ ಅಂತರ್ಗತವಾಗಿರ್ತದೆ, ಆ ಎಲ್ಲ 3 ಲಿಪಿಗಳು ನಮಗೆ ಜೀವನಾನುಭವದಲ್ಲಿ ಬಂದೇ ಬಿಟ್ಟು ನಮ್ಮ ರಕ್ತಗತವಾಗಿರ್ತವೆ. ಇವುಗಳ ಪ್ರಭಾವ ಇಲ್ಲದ ಹಾಗೆ ಒಂದು ಲಿಪಿಯನ್ನು ಸೃಷ್ಟಿ ಮಾಡೋದು ಅಂತ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲ ಹಿಂದಿ ಆನಾದರೂ ಬರ್ತದೆ, ಇಲ್ಲ ಕನ್ನಡದ ಆನಾದರೂ ಬಂದಿರುತ್ತೆ, ಇಲ್ಲ ಏನಾದರೂ ಬಂದಿರುತ್ತೆ. ಅದನ್ನು ಮಾಡೋದಕ್ಕೆ ಹೋಗಲೇಬಾರದು. ಈಗಾಗಲೇ ನಾವು ಆಂಧ್ರದಲ್ಲಿರೋರು ತೆಲುಗು ಲಿಪಿಯನ್ನು, ಮಹಾರಾಷ್ಟ್ರದಲ್ಲಿರೋರು ಮರಾಠಿ ಲಿಪಿಯನ್ನು, ಕರ್ನಾಟಕದಲ್ಲಿರೋರು ಕನ್ನಡ ಲಿಪಿಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡೇ ಬಿಟ್ಟೇವಿ. ಅದು ಅನಿವಾರ್ಯನೂ ಕೂಡ ಹೌದು ನಮಗೆ. ಈಗ ನಾನು ಯಾವುದಾದ್ರೂ ಒಂದು ಲಿಪಿಯನ್ನು ಸೃಷ್ಟಿ ಮಾಡಿಬಿಟ್ಟು ಇಡೀ ಇಂಡಿಯಾಕ್ಕೆ ಅದನ್ನು ಬಿತ್ತರಿಸುವುದಕ್ಕೆ ಸಾಧ್ಯನಾ? ಅದನ್ನು ಅಥವಾ ನಾನು ಮಾಡಿರೋ ಲಿಪಿಯನ್ನು ಯಾರಾದರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ? ಅಕ್ಸೆಪ್ಟ್ ಆಗೋದಿಲ್ಲ. ಹಾಗಾಗಿ ಲಿಪಿ ಪೂರ್ವಕಾಲದಲ್ಲೇ ರಚನೆ ಆಗಿರಬೇಕು. ಕ್ರಿಸ್ತ ಪೂರ್ವದರಲ್ಲಿ ನಮ್ಮದು ಕನ್ನಡ ಲಿಪಿ ಸೃಷ್ಟಿಯಾಗಿದೆ. ಹಾಗೆಯೇ ಹಿಂದಿ ಅಂತೂ ಬಹಳ ಪೂರ್ವದಲ್ಲೇ, ಈಗ ಸಂಸ್ಕೃತ, ಈ ಹಿಂದಿ ಇವೆಲ್ಲವೂ ಕೂಡ ಭಾಳ ಪೂರ್ವದಲ್ಲೇ ಸೃಷ್ಟಿಯಾಗಿರುವಂಥ ಲಿಪಿಗಳು. ಹಾಗೆಯೇ ನಮ್ಮ ದಾದಾಮೂಲ ಯಾವುದಾದ್ರೂ ಒಂದು ಲಿಪಿ ಸೃಷ್ಟಿ ಮಾಡ್ಕೊಂಡಿದ್ದಿದ್ರೆ ನಾವು ದಾದಾಮೂಲನ ಲಿಪಿಯನ್ನೇ ನಾವು ಇವತ್ತು ಕೂಡ ಹಾಗೆ ಏನು ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡು ಹಂಗೇ ಅದನ್ನು ಕಂಟಿನ್ಯೂ ಮಾಡ್ಕೋಬೋದಾಗಿತ್ತು. ಇಲ್ಲ, ಅದಕ್ಕೆ ನಮ್ಮ ಹಂಪ ನಾಗರಾಜ ಇವರೆಲ್ಲ ಸೇರಿಕೊಂಡು ಒಂದು ಸೆಮಿನಾರನ್ನು ಮಾಡಿ ಭಾಳ ದೊಡ್ಡ ಒಂದು 8 ದಿನ ಸತತವಾಗಿ ಚರ್ಚೆ ಮಾಡಿಬಿಟ್ಟು, ಅಲ್ಲ ತಿಂಗಳಾನುಗಟ್ಟಲೆ ಚರ್ಚೆ ಮಾಡಿ ಕೊನೆಗೆ ದೇವನಾಗರಿ ಲಿಪಿಯನ್ನೇ ನಿಮ್ಮ ಲಿಪಿಯನ್ನಾಗಿ ಅಕ್ಸೆಪ್ಟ್ ಮಾಡಿಕೊಳ್ರಿ ಎಂದು. ಅದು ಕೂಡ ಸಾಧ್ಯ ಆಗಲಿಲ್ಲ ನಮಗೆ. ಯಾಕಲಾಗಲಿಲ್ಲ ಅಂದರೆ ನಾವು ಕರ್ನಾಟಕದಲ್ಲಿದ್ದೇವೆ. ಕರ್ನಾಟಕದಲ್ಲಿರುವಂಥವ್ರು ನಮಗೆ ನಮ್ಮದೇ ಆಗಿರುವಂಥ ಒಂದು ವೊಕ್ಯಾಬ್ಯುಲರಿಟಿ ಭಾಷೆ ಅನ್ನುವಂಥದ್ದಿದೆ. ಈ ಭಾಷೆ ಯಾವುದು ಅಂತ ಅಂದರೆ ಆರ್ಯನ್ ರೇಸ್ನಿಂದ ಬಂದಿರುವಂಥ ಭಾಷೆ ಇದು, ಆರ್ಯನ್ ಭಾಷೆನೇ. ಸೊ ಆ ಭಾಷೆಗೆ ಯಾವ ಲಿಪಿಯನ್ನು ಹುಟ್ಟಾಕೋದು ಬೇಡ, ನಾವು ದೇವನಾಗರಿ ಲಿಪಿಯನ್ನೇ ನಾವು ಒಪ್ಕೊಳ್ತೇವೆ ಅಂತ ಅಂದ್ಕೊಳ್ಳೋಣ. ಆದರೆ ನಾವು ಈ ಕನ್ನಡ ಕಲಿತೀವಿ, ಅದ್ರ ಜೊತೆಗೆ ಇಂಗ್ಲೀಷ್ ಕಲಿತೇವೆ, ಆ ಹಿಂದಿ ಬಹಳ ಅಪರೂಪಕ್ಕೆ ಕರಿತೇವೆ. ಆ ಹಿಂದಿ ದೇವನಾಗರಿ ಲಿಪಿ ಯಾರು ಕಲಿಬೇಕು ಅದನ್ನು? ಈಗ ನಮಗಾಗಲೇ ಈ 2 ಭಾಷೆಗಳನ್ನು ಮೇಲೆ ಕಲಿಯುವಾಗಲೇ ನಮಗೆ ಸಾಕಾಗಿರುತ್ತೆ. ಇದು 3ನೇ ಭಾಷೆಯನ್ನು ನಾವು ಹೆಂಗೆ ಕಲಿಯೋಣ? ಎಲ್ಲಿ ಕಲಿಸ್ಬೇಕು ಅವರಿಗೆ? ಯಾರು ಕಲಿಸ್ಬೇಕು ಅವರಿಗೆ? ಸೊ ಇದು ಸಮಸ್ಯೆಗಳಾಗಿ ಇವು ಯಾವುದೂ ಬೇಡ ಅಂಥೇಳಿ ಈಗ ಸುಮ್ಮನೆ ಕನ್ನಡವೇ ನಮಗೆ ಗತಿ, ಕನ್ನಡವೇ ನಮಗೆ ಮತಿ ಅಂದ್ಕೊಂಡು ಕನ್ನಡವನ್ನೇ ನಂಬ್ಕೊಂಡಿದ್ದೇವೆ. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಹಿಂದಿಲಿ ಬರ್ಕೊಳ್ಳಿ, ಪ್ರಾದೇಶಿಕವಾಗಿ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಬರ್ಕೊಳ್ಳಿ ಅಂತೀರಿ. ಸರಿ, ಹಿಂದಿ ಬಂದರೆ ಹಿಂದಿಯಲ್ಲಿ ಬರ್ಕೊಳ್ರಿ. ಆದರೆ ಹಿಂದಿ ಎಷ್ಟು ಜನರಿಗೆ ಬರುತ್ತೆ ಮಾತಾಡೋದಕ್ಕೆ ಬರುತ್ತೆ. ಯಾಕೆಂದರೆ ನಮ್ಮ ಭಾಷೆಗೂ ಆ ಹಿಂದಿ ಭಾಷೆಗೂ ತುಂಬಾ ಹತ್ತಿರ ಇರೋದ್ರಿಂದ ಹಿಂದಿ ಭಾಷೆ ಬರುತ್ತೆ. ಬಟ್ ಲಿಪಿ ಬರಿಬೇಕಲ್ಲ ಏನು. ಸೊ ಇದು ಕಷ್ಟ ಆಗುತ್ತೆ ನಮ್ಗೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಈಗ ಬಂಜಾರ ಸಾಹಿತ್ಯ ಸಂಘ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರಲ್ಲ, ಬಂಜಾರ ಸಾಹಿತ್ಯ ಸಂಘ ಅಂತ. ಆಲ್ ವರ್ಲ್ಡ್ ಜಾಗತಿಕ ಬಂಜಾರ ಸಾಹಿತ್ಯ ಅಂತ ಮಾಡ್ಕೊಂಡಿದ್ದಾರಲ್ಲ, ಅವರು ನಮ್ಮ ಭಾಷೆಯಲ್ಲಿ ಬರಿತಾ ಇದ್ದಾರೆ. ಆ ಭಾಷೆಯಲ್ಲಿ ಬರಿತಾ ಇದ್ದಾರೆ. ಲಿಪಿ ಯಾವುದು? ಕನ್ನಡ. ಆದ್ದರಿಂದ ನಮ್ಮ ಭಾಷೆ ನಮಗೆ ಓದ್ತೇವೆ, ನಮ್ಮ ಭಾಷೆಯಲ್ಲಿ ಕನ್ನಡ ಬರೋದರಿಂದ ನಮಗೆ ಅನಿವಾರ್ಯವಾಗಿ ಬರ್ತೀವಿ. ಎಷ್ಟೋ ಕವನಗಳನ್ನು, ಸಾವಿರಾರು ಕವನಗಳನ್ನು ಬರೆದಿಟ್ಟಿದ್ದಾರೆ ಅವರು. ಅದಕ್ಕೆ ಈಗ ಒಂದು ಸ್ವಲ್ಪ ಸಮಸ್ಯೆಗಳಿದ್ದಾವೆ, ಅದು ಬೇರೆ ಪ್ರಶ್ನೆ. ಆದರೆ ಸಾವಿರಾರು ಕವನಗಳನ್ನು ಬರ್ಕೊಂಡಿದ್ದಾರೆ. ಪ್ರತಿ ವಾರ ಒಂದೊಂದು ಕವನ, 10 ಕವನಗಳು ಬರ್ತವೆ. ಏನು ಮಾಡ್ತೀರಿ? ಕೇಂದ್ರ ಸಾಹಿತ್ಯ 2011ರಲ್ಲಿ ಮಾಡಿದಾಗಲೂ ನಾವು ಅವಾಗಲೂ ಇದೇ ನಿರ್ಣಯ ಆಗಿದ್ದು. ಅದಕ್ಕೆ ಈಗ ನಾವು ಎಲ್ಲೆಲ್ಲಿ ಹಿಂದಿ ಅಥವಾ ಏನಿದೆ ನಾವು ಸಂಸ್ಕೃತ ಭಾಷಾ ಆಧಾರದ ಮೇಲೆ ಇರ್ತಕ್ಕಂಥ ಲಿಪಿಗಳು, ಅದು ಇವನ್ ನೀವು ಮರಾಠಿ ಹೇಳಿದ್ರು ದೇವನಾಗರಿ ಲಿಪಿಗಳು, ಎಲ್ಲೆಲ್ಲಿ ಹಿಂದಿ
ಭಾಷೆಯ ಹತ್ರ ನಮ್ಮ ಜನಾಂಗದವರು ಇದ್ದಾರೋ ಅಲ್ಲಿ ನಮ್ಮ ಭಾಷೆ ಕಳೆದೋಗ್ತಾ ಇದೆ, ನಿಧಾನಕ್ಕೆ ನಶಿಸಿ ಹೋಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ನಾವುಗಳು ಎಲ್ಲೆಲ್ಲಿ ಇದ್ದೀವಿ, ತೆಲುಗು, ತಮಿಳು, ಕನ್ನಡ ಭಾಷೆ ಉಳ್ಕೊಂಡಿದೆ ಇವತ್ತಿಗೂ ಸಹ. ಆದ್ದರಿಂದ ಈ ಹಿಂದಿ ಲಿಪಿಯ ಹಿಂದೆ ಹೋಗೋದ್ರಲ್ಲಿ ಸ್ವಲ್ಪ ನಾವು ಆತಂಕ ಇದೆ ನಮ್ಮ ಭಾಷೆಗೆ, ನಮ್ಮ ಹಿಂದಿ ಇಲ್ಲ, ನಾವು ರಾಷ್ಟ್ರ ಭಾಷೆ ಹಿಂದಿ ಮಾಡ್ಬೇಕಂತ ಹೊರಟಾಗ ಎಲ್ಲ ಹೋಗ್ಬಿಡ್ತವೆ. ನಾವು ಕಾರಣ ಅದರ್ಲಿಕ್ಕಿಲ್ಲ ನನಗೆ ಗೊತ್ತಿದ್ದೆ. ಬಾಲರಾಜ್ ನಮ್ಮ ಭಾಷೆ ಮತ್ತು ಹಿಂದಿಯು ಸ್ವಲ್ಪ ಹತ್ರ ಇರೋದ್ರಿಂದ ಹತ್ತತ್ರ ಅಲ್ಲ 90% ಹಿಂದಿ ಇದೆ ನಮ್ಮದು. ಆ ಭಾಷೆ ಅವ್ರಿಗೆ ಈಸಿ ಆಗ್ಬಿಟ್ಟು ಇದನ್ನು ಬಿಟ್ಬಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ನಾವು 25 ವರ್ಷದ ಹಿಂದೆ ಬರೀಬೇಕು ಅಂತ ಹೇಳ್ತಾರೆ. 25 ವರ್ಷದ ಹಿಂದೆ ನಾವು ಒಂದು ವಿಚಾರ ಸಂಕಿರಣಕ್ಕೆ ಉತ್ತರ ಭಾರತ ಅಂಬೇಡ್ಕರ್ ಅವರ ಜನ್ಮಭೂಮಿ ಏನಿದೆ ಅಲ್ಲ, ಆಯ್ತು, ಅಲ್ಲಿ ಮುಗಿಸೋಣ. ಅಲ್ಲಿ ಹೋಗಿದ್ವಿ. ಆಗ ಒರಿಸ್ಸಾದಿಂದ ಒಬ್ಬರು ಬಂದಿದ್ದರು. ನಾವು ನಮ್ಮ ಭಾಷೆಯಲ್ಲಿ ಏನು ವಿಚಾರಗಳನ್ನು ಮಂಡಿಸಿದ್ವಿ, ವಿಚಾರ ಸಂಕಿರಣ ಆಯಿತು, ವಿಚಾರಗಳನ್ನು ಮಂಡಿಸಿದ್ವಿ ನಮ್ಮ ಭಾಷೆಯಲ್ಲಿ. ಆದರೆ ಒರಿಸ್ಸಾದಿಂದ ಬಂದವರು ನಮ್ಮ ಭಾಷೆ ಗೊತ್ತಿಲ್ಲ ಅವರಿಗೆ. ನೀವು ಬಂಜಾರ? ಹೌದು ಸ್ವಾಮಿ, ಬಂಜಾರ. ಆದರೆ ಭಾಷೆ ಬರೋಲ್ಲ ಸ್ವಾಮಿ. ಮತ್ತೇನು ಮಾತಾಡ್ತೀರಿ ನೀವು? ಹಿಂದಿ. ಸೊ ಮೈನೆ ಹಿಂದಿ ಮೇ ಬೋಲ್ತಾ ಹೂ ಅಂತೇಳಿ ಹಿಂದಿಯಲ್ಲಿ ಶುರು ಮಾಡಿಕೊಂಡ. ಈಗ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ, ಬಿಹಾರಲ್ಲೇ ಒಂದು ತಾಂಡಾಗಿ ಹೋಗಿದ್ವಿ ನಾನು ಶಾಂತ. ಅಲ್ಲಿ ಅವರು ಇದಕ್ಕೆ ಠಾಕೂರ್ಗಳು ಪಠಾಣ್ಗಳಾಗ್ಬಿಟ್ಟವ್ರೆ. ಅವ್ರಿಗೆ ನಮ್ಮ ಕಲ್ಚರ್ ಎಲ್ಲ ಇದೆ, ನಮ್ಮ ಬಗ್ಗೆ ಎಲ್ಲ ಹೇಳ್ತಾರೆ, ಭಾಷೆ ಇಲ್ಲ. ತಮಿಳ್ನಾಡಿಗೆ ಹೋದರೆ ಅವ್ರ ಹೆಸರುಗಳಲ್ಲಿ ಯಾವುದೂ ನಮ್ಮ ಥರ ಹೆಸರಿಲ್ಲ ತಮಿಳ್ನಾಡಿಗೆ ಹೋದರೆ. ಆದರೆ ಭಾಷೆ ಇದೆ, ಭಾಷೆ ಸ್ಪಷ್ಟವಾಗಿ ಭಾಳ ಚೆನ್ನಾಗಿ ಭಾಷೆ ಇದೆ. ತಮಿಳ್ ಬಿಟ್ಟು ಅಂದರೆ ಅವ್ರು ಹೊರಗಡೆ ಜಗತ್ತಿಗೆ ಬಂದರೆ ಅವ್ರು ತಮಿಳ್ ಇದೆ. ಯಾಕೆ ಸ್ವಾಮಿ, ನಮ್ಮ ಮಣಿನೇ ಡಾಕ್ಟರ್ ಮಣಿನೇ ಇದ್ದಾರಲ್ಲ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರು. ಉಳಿದಿದೆ. ಈಗ ಚರ್ಚೆಯನ್ನು ತಿಂಡಿ ತಿಂತ ಮುಂದುವರಿಸ್ಬೋದು. ಅದಕ್ಕೆ ಮುಗಿಸೋಣ.